ನಮ್ಮ ಸಾಗರದ ನಿರ್ಮಲಾ ಗರ್ಲ್ಸ್ ಹೈಸ್ಕೂಲಿನ ವಿದ್ಯಾರ್ಥಿನಿ ನಮ್ಮ ಮಾನ್ವೆಲ್ ಫರ್ನಾಂಡಿಸ್ ಅವರ ದ್ವಿತೀಯ ಪುತ್ರಿ ಹಾಗೂ ಐರಿನ್ ಅವರ ದ್ವಿತೀಯ ಪುತ್ರಿ SLC ಎಕ್ಸಾಮ್ನಲ್ಲಿ ಸಾಗರಕ್ಕೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿದ್ದಾಳೆ. ಈ ಒಂದು ಸಂದರ್ಭ ನಮಗೆ ಹೆಮ್ಮೆಯಾದಂಥ ಸಂದರ್ಭ. ಆಮೇಲೆ ಮಾನ್ವೆಲ್ ಅವರ ಕುಟುಂಬ ಒಂದು ದೈವಭಕ್ತಿಯ ಕುಟುಂಬ, ಮತ್ತು ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ತುಂಬ ಒಂದು ಯಶಸ್ವಿಯಾದಂಥ ಕುಟುಂಬ. ಈ ಒಂದು ಸಂದರ್ಭದಲ್ಲಿ ನಾವು ಹೇಳಬೇಕಂದ್ರೆ ಈ ಒಂದು 617 ಅಂಕಗಳನ್ನು ಪಡೆದಂತಹ ಶೆರಿನ್ ಫರ್ನಾಂಡಿಸ್ ಅವರಿಗೆ ನಾನು ಲೈವ್ ಸಾಗರ್ KA15 ಮುಖಾಂತರ ಮೊದಲನೇದಾಗಿ ಅಭಿನಂದಿಸ್ತೀನಿ. ಮೊದಲನೇದಾಗಿ ಸಿಹಿ ಕೊಡುವ ಮೂಲಕ ನಾನು ಶರೀನ್ ಅವರಿಗೆ ನಾನು ಸನ್ಮಾನಿಸ್ತೀನಿ. ಹಾಗೂ ಶರೀನ್ ಅವರಿಗೆ ಈ ನನ್ನ ಸಣ್ಣ ಕೊಡುಗೆ ಶಾಲ್ ಹಾಕುವ ಮುಖಾಂತರ ಅವಳನ್ನು ನಾನು ಅಭಿನಂದಿಸ್ತೀನಿ. ಓಕೆ, ಅಮ್ಮನವರ ಕೈಯಿಂದ ಓಕೆ ಈ ಮಾಲಾರ್ಪಣೆ. ಸರಿ, ಓಕೆ. ಶೆರಿನ್ ಫರ್ನಾಂಡಿಸ್, ನೀವು ತೆಗೆದ 617 ಅಂಕಗಳು ಹಾಗೂ ಸಾಗರಕ್ಕೆ ತಂದುಕೊಟ್ಟ ಗೌರವಕ್ಕೆ ಲೈವ್ ಸಾಗರ್ KA15 ಮುಖಾಂತರ ನಿಮಗೆ ನಾನು ಅಭಿನಂದಿಸ್ತೀನಿ. ಓಕೆ, ಹಾಗೆ ನಾನು 2 ಪೆನ್ ತಂದಿದ್ದೀನಿ. ಓಕೆ, ನಾನು 2 ಪೆನ್ ತಂದಿದ್ದೀನಿ. ಈ ಪೆನ್ನಿನ ಅರ್ಥ ಏನು ಅಂದ್ರೆ, ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಯಶಸ್ವಿಯಾಗಿ ನಡೀಲಿ ಅಂತ. ಇದು ಗ್ರೀನ್ ಪೆನ್ ತಂದಿದ್ದೀನಿ, ನೀವು ಮುಂದಿನ ದಿನದಲ್ಲಿ ಒಬ್ಬ ಅಧಿಕಾರಿಯಾಗಿ ಬರಲಿ ಅಂತ ಈ ಪೆನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಶೆರಿನ್, ನೀವು ಈ SLC ಎಕ್ಸಾಮ್ನಲ್ಲಿ 617 ಅಂಕಗಳನ್ನು ತೆಗೆದುಕೊಂಡಿದ್ದೀರಿ. ಎಷ್ಟು ಹೊತ್ತು ಓದುತ್ತಿದ್ರಿ? ನಾನು ಸ್ಕೂಲ್ ಅವರ್ಸ್ ಬಿಟ್ಟು ಆಲ್ಮೋಸ್ಟ್ ಅರೌಂಡ್ 7 hours ಇಂದ 8 hours ಓದ್ತಿದ್ದೆ. ಆಮೇಲೆ ಟ್ಯೂಷನಿಗೆ ಹೋಗ್ತಿದ್ರಾ? ಇಲ್ಲ, ಬರೀ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ. 5th ಸ್ಟ್ಯಾಂಡರ್ಡ್ ಇಂದನೂ ಸೆಲ್ಫ್ ಸ್ಟಡಿ. ಆಮೇಲೆ ನಿಮ್ಮ ಶಿಕ್ಷಕರು, ನೀವು ಈಗ ಉನ್ನತ ಸ್ಕೋರ್ ತೆಗೆದಿದ್ದೀರಿ, ಏನಂತಾರೆ ನಿಮ್ಮ ಶಾಲಾ ಶಿಕ್ಷಕರು? ನನ್ನ ಟೀಚರ್ಸ್ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ಸ್ಪೆಷಲ್ ಕ್ಲಾಸಸ್ ಆಗ್ಲಿ ಎಲ್ಲಾನು ತಗೊಂಡಿದ್ರು. ಆಮೇಲೆ ಎಲ್ರೂ ತುಂಬಾ ಖುಷಿ ಪಟ್ರು. ಖಾಲಿ ಸ್ಕೂಲಿಗಲ್ಲ, ನಿನ್ ಫುಲ್ ಸಾಗರ್ ತಾಲೂಕಿಗೆ ಟಾಪ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ರು. ಆಮೇಲೆ ನಿಮ್ ತಂದೆ ತಾಯಿ? ನನ್ನ ತಂದೆ ತಾಯಿ ತುಂಬಾನೇ ಖುಷಿ ಆಯ್ತು. ಎಕ್ಸ್ಪೆಕ್ಟೆಡ್ ಗಿಂತ ಕಮ್ಮಿನೇ ಬಂದಿದ್ರು ಸಹ ತುಂಬಾನೇ ಖುಷಿ ಆಯ್ತು. ಎಲ್ರು ನನಗೆ ತುಂಬಾ ಕಂಗ್ರಾಚುಲೇಟ್ ಮಾಡಿದ್ರು. ಆಮೇಲೆ ಇದು ಈಗ ಕೆಲವರು ಪಾಪ ಸ್ಕೋರ್ ಕಮ್ಮಿ ತಗೊಳಕ್ ಆಯ್ತು ಅಂತ, ಅವರಿಗೆ ನೀವು ಮುಂದೆ ನಿಮ್ಮ ಸ್ಟೂಡೆಂಟ್ಸ್ಗೆ ಏನಂತೀರಾ? ಈ ಸತಿಯಿಂದ 2nd ಮತ್ತೆ 3rd ಎಕ್ಸಾಮ್ಸ್ ಅಟೆಂಪ್ಟ್ ಕೂಡ ಇರೋದ್ರಿಂದ ನೀವು ಇನ್ನೂ ಡಿಪ್ರೆಸ್ ಆಗದೇನೆ ತುಂಬಾನೇ ಸ್ಟಡಿ ಮಾಡ್ಬಿಟ್ಟು ಇನ್ನು ಒಳ್ಳೆ ಅಂಕನೇ ತಗೋಬಹುದು ಅಂತ ನಾನು. ಮತ್ತೆ ಮುಂದೆ ಓದೋ ಮಕ್ಕಳಿಗೆ ಏನಂತೀರಾ? ಮುಂದೆ ನನ್ನ ಜೂನಿಯರ್ಸಿಗಾದ್ರೂ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಇಂದಾನೇ ಓದಕ್ ಸ್ಟಾರ್ಟ್ ಮಾಡಿ, ಆ ದಿನದ ಏನ್ ಕಲ್ಸಿರ್ತಾರೆ ಆ ಲೆಸನ್ಸ್ ಅಥವಾ ಆ ಪಾರ್ಟ್ನ ಆ ದಿನಾನೇ ಮುಗಿಸಿ ದಿನಾನು ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಮ್ಯಾನ್ಯುವೆಲ್ ಅವರೇ, ನಿಮ್ಮ ಮಗಳು ಸಾಗರಕ್ಕೆ ಕೀರ್ತಿ ತಂದಿದ್ದಾರೆ SLC, ಏನಂತೀರಿ? ಬಹಳ ಖುಷಿ ಆಗ್ತಾ ಇದೆ. ಅವಳು ಈ ಮಟ್ಟಕ್ಕೆ ಬಂದಿದ್ದಾಳೆ ಅನ್ಕೊಂಡ್ಬಿಟ್ಟು ನಮ್ಗೆ ಬಹಳ ಸಂತೋಷ. ಅಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅವಳದು ಸ್ಕೋರು ಇನ್ನೂ ಮುಂದೆ ಜಾಸ್ತಿ ಬರ್ಬೋದು ಅನ್ಕೊಂಡ್ಬಿಟ್ಟು. ಯಾಕಂತ ಹೇಳಿದ್ರೆ ಅವಳು ಪ್ರತಿಯೊಂದು ಪರೀಕ್ಷೆ ಆದ ನಂತರ ಬಂದ್ಬಿಟ್ಟು ಇಲ್ಲಿ ರೀಚೆಕ್ ಮಾಡ್ತಿದ್ಲು, ನಾನು ಯಾವ್ದ್ರಲ್ಲಿ ತಪ್ಪಾಗಿದೆ ಯಾವ್ದ್ರಲ್ಲಿ ಸರಿಯಾಗಿದೆ ಅನ್ಕೊಂಡ್ಬಿಟ್ಟು. ಅವಾಗ ಅವಳಿಗೆ ಗೊತ್ತಾಗ್ತಿತ್ತು ಇಲ್ಲಿ ನಾನು ಮಿಸ್ ಮಾಡಿದ್ದೀನಿ, ಒಂದು 3 ಮಾರ್ಕ್ಸ್ ನಂದು ಹೋಗಿದೆ ಅನ್ಕೊಂಡ್ಬಿಟ್ಟು ಅವಳು ಹೇಳಿದ್ದೆ. ಆದ್ರೆ ಅವಳದು ಎಕ್ಸ್ಪೆಕ್ಟಿಂಗ್ ಪ್ರಕಾರ ಇನ್ನೊಂದು 5 ಮಾರ್ಕ್ಸ್ ಅವಳಿಗೆ ಬರ್ಬೇಕಾಗಿತ್ತು, ಅನಿವಾರ್ಯ ಬಂದಿಲ್ಲ. ಆ ರ್ಯಾಂಕಿಂಗ್ ಏನ್ ಅವಳು ಎಕ್ಸ್ಪೆಕ್ಟ್ ಮಾಡಿದ್ಲು ಕರ್ನಾಟಕ ಲೆವೆಲ್ ಅಲ್ಲಿ ಅದು ಬರ್ದಿದ್ರು. ಇನ್ನೊಂದು ನಮ್ಗೆ ಸಂತೋಷ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಡೀ ತಾಲೂಕಿಗೆ ಅವಳು ಫಸ್ಟ್ ರ್ಯಾಂಕ್ ಬಂದಿದ್ದಾಳಲ್ಲ, ಅದೇ ಒಂದು ಬಹಳ ಖುಷಿ ತರ್ತಾ ಇದೆ. ಅಲ್ಲಿ ಬರ್ದಿದ್ರು ದೇವ್ರು ಅವಳಿಗೆ ಇಲ್ಲೊಂದು ದಯಪಾಲಿಸಿದ್ರಲ್ಲ, ಎಲ್ಲರೂ ಮುಂದೆ ಅವಳಿಗೆ ಒಂದು ನಿಲ್ಲುವಂತ ಒಂದು ಶಕ್ತಿಯನ್ನು ಕೊಟ್ರಲ್ಲ, ಅದೇ ಒಂದು ಬಹಳ ಖುಷಿ ಅನಿಸ್ತಾ ಇದೆ ನಮಗೆ.
ಇನ್ನು ಮುಂದಿನ ಅವಳ ಜೀವನದಲ್ಲೂ ಅದೇ ರೀತಿ ಇದೇ ಟಾಪ್ ಲೆವೆಲ್. ಅವಳು ಯಾವಾಗ ಸಣ್ಣಕ್ಕಿದ್ಲು ಅಲ್ಲಿಂದ ಟಾಪ್ ಅಲ್ಲೇ ಇದ್ದಾಳು ಅವಳು ಅಂಟಿಲ್ SLC ಈವರೆಗೆ ತನಕ. ಮುಂದೆ ಸಹ ಎಷ್ಟೇ ಓದ್ಲಿ ಅವಳು ಆಲ್ರೆಡಿ ಅವಳು ಜಾಯಿನ್ ಆಗಿದ್ದಾಳೆ IITಗೆ. ಅವಳು ಕೋಚಿಂಗ್ ತಗೊಳ್ತಾ ಇದ್ದಾಳೆ ವಿತ್ PUC ಬೆಂಗಳೂರಲ್ಲಿ. ಈಗ ನಾವು ಆಲ್ರೆಡಿ ಜಾಯಿನ್ ಮಾಡಿಸಿದ್ದೀವಿ, 1 ತಿಂಗಳಾಯ್ತು ಈಗ. ಸೊ ಅವಳು ಮುಂದೆ ಬೆಳೆದ್ಬಿಟ್ಟು ಇದೇ ರೀತಿ ಟಾಪ್ ಲೆವೆಲ್ ಅಲ್ಲೇ ಹೋಗ್ಬಿಟ್ಟು ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರಲಿ, ನಮ್ಮ ಕರ್ನಾಟಕಕ್ಕೂ ಒಂದು ಕೀರ್ತಿ ತರಲಿ, ಹಾಗೂ ನಮ್ಮ ಸಾಗರಕ್ಕೂ ಒಂದು ಕೀರ್ತಿ ತರಲಿ ಅಂದ್ಕೊಂಡ್ಬಿಟ್ಟು ನಾವು ಆಸೆ ಮಾಡ್ತೀವಿ. ಇದೇ ದೇವರು ಅವಳಿಗೆ ಆಶೀರ್ವಾದ ಮಾಡಲಿ ಅಂತ ನಾವೆಲ್ಲರ ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಬೇರೆ ಪೋಷಕರಿಗೆ ಏನಂತೀರಾ ಸರ್? ಎಲ್ರಿಗೂ ನಾನು ಹೇಳೋದಂತ ಹೇಳಿದ್ರೆ, ನಾವು ಇಷ್ಟು ಮಕ್ಕಳು ಓದಿದ್ರು, ನಾವು ಯಾರಿಗೂ ತುಂಬಾ ಪ್ರೆಷರ್ ಹಾಕಿಲ್ಲ. ಓದ್ರಿ 24 ಗಂಟೆ ಓದ್ರಿ ಅಂದ್ಕೊಂಡ್ಬಿಟ್ಟು. ಯಾಕಂದ್ರೆ ನಾವು ಶರೀನ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಶಾಲೆಯಿಂದ ಬರ್ತಿದ್ಲು, ಅವಳು ಸ್ವಲ್ಪ ಓದ್ತಿದ್ಲು, ಅದ್ರ ಮೈಂಡ್ ಅಲ್ಲಿ ತಗೊಳ್ತಿದ್ಲು. ನಾನು ನಾಳೆ ದಿವಸ ಏನ್ ಓದ್ಬೇಕು ಅನ್ನೋದನ್ನ ಅವಳು ಪ್ರಿಪೇರ್ ಆಗ್ತಿದ್ಲು. ಶಾಲೆಯಲ್ಲಿ ಏನ್ ಓದ್ತಿದ್ರು ಅದನ್ನ ಅವಳು ಕಂಪ್ಲೀಟ್ ಮಾಡ್ತಿದ್ಲು. ಸೊ ಇದೇ ರೀತಿ ಎಲ್ಲರೂ ಮಕ್ಕಳು, ತಂದೆ ತಾಯಿಗಳಾಗ್ಲಿ ಯಾರೇ ಆಗ್ಲಿ, ಮಕ್ಕಳಿಗೆ ತುಂಬಾ ಪ್ರೆಷರ್ ಕೊಡ್ಬೇಡ್ರಿ. ಅವಳಿಗೆ ಓದುವಂತ ಒಂದು ಟೈಮ್ ಅನ್ನು ಕೊಡಿ, ಟಿವಿ ನೋಡ್ಲಿಕ್ಕೂ ಟೈಮ್ ಕೊಡಿ. ಎಂಟರ್ಟೈನ್ಮೆಂಟ್ ಅವ್ರಿಗೆ ಬೇಕೇ ಬೇಕು, ಮೈಂಡ್ ಫ್ರೆಶ್ ಆಗಬೇಕು. ಸೊ ಆ ಟೈಮ್ ಪಂಕ್ಚುಯಾಲಿಟಿಯನ್ನ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಅಷ್ಟೇ. ಯಾಕಂದ್ರೆ ನಮ್ಮನೆಲ್ಲಾದ್ರೂ ನಾವು ಟೈಮ್ ಮೇಂಟೈನ್ ಪಂಕ್ಚುಯಾಲಿಟಿ ನಾವು ಕೊಡ್ತಿದ್ವಿ. ಟಿವಿಗೆ ಇಷ್ಟು ಟೈಮ್, ನೀವು ಓದ್ಲಿಕ್ಕೆ ಇಷ್ಟು ಟೈಮ್, ಆ ಊಟದ ಟೈಮು, ಆಮೇಲೆ ನಿದ್ರೆ ಮುಂಚೆ ನೀನು ಓದ್ಬೇಕು ಅಂತ ಹೇಳಿದ್ರೆ ಇಷ್ಟು ಟೈಮ್. ಆ ಟೈಮ್ ಪಂಕ್ಚುಯಾಲಿಟಿ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಕ್ಕಳು ಎಲ್ಲೂ ಹೋಗೋದಿಲ್ಲ, ಅವರು ಚೆನ್ನಾಗಿ ಓದ್ತಾರೆ. ಅದೊಂದು ಭರವಸೆ ನಮ್ಗಿದೆ. ಸೊ ಅದನ್ನೇ ನಾನು ಆಶಿಸ್ತೇನೆ ಎಲ್ರಿಗೂ. ಧನ್ಯವಾದಗಳು ಮೇಡಮ್. ಐರಿನ್ ಮೇಡಮ್ ಅವರೇ, ನಿಮ್ಮ ಮಗಳು SLCಯಲ್ಲಿ ಉನ್ನತ ಸ್ಕೋರ್ ತೆಗೆದುಕೊಂಡಿದ್ದಾಳೆ, ಏನನ್ಸುತ್ತೆ? ತುಂಬಾ ಖುಷಿ ಆಯ್ತು. ಅವಳು LKG ಇಂದ ಸ್ಕೂಲಿಗೆ, ಸೆಂಟ್ ಜೋಸೆಫ್ ಸ್ಕೂಲು, ನಿರ್ಮಲಾ ಸ್ಕೂಲು ಎಲ್ಲ 9th ತನಕ ಅವಳು ಟಾಪ್ ಅಲ್ಲೇ ಇದ್ದಾಳೆ. ಆಮೇಲೆ 9th ಅಲ್ಲೇ ಅವಳು ಪ್ರಿಪೇರ್ ಆಗ್ತಾ ಇದ್ಲು. 9th ಅಲ್ಲೇ ನಾನು SLCಯಲ್ಲಿ ಟಾಪ್ ಬರಬೇಕು, ನನ್ನ ಹೆಸರು ಬೋರ್ಡ್ ಅಲ್ಲಿ ಬರಬೇಕು, ನ್ಯೂಸ್ ಪೇಪರ್ ಅಲ್ಲಿ ನನ್ನ ಹೆಸರು ಬರಬೇಕು ಅಂತ. ಆವಾಗ 9th ಇಂದ ಅವಳು ಚಾಲೆಂಜ್ ಇಟ್ಕೊಂಡು ಬಂದಿದ್ಲು. ನೋಡು ಮಮ್ಮ, ನಂದು ಹೆಸರು ಟಾಪ್ ಅಲ್ಲಿ ಬರುತ್ತೆ, ಟಾಪ್ ಅಂದ್ರೆ ಟಾಪ್ ಅಲ್ಲಿ ಬರುತ್ತೆ, ಮತ್ತೆ ನೋಡು ನನ್ನ 625 ತೆಗಿತೇನೆ ಅಂತ ಒಂದು ಭರವಸೆ ಕೊಟ್ಟಿದ್ಲು ಅವಳು. ಆದ್ರೆ ಅವಳ ಪ್ರಯತ್ನ ಅವಳು ಮಾಡಿದ್ದಾಳೆ. ಸೊ ಏನ್ ಬೇಜಾರಿಲ್ಲ, ಎಲ್ಲೋ ಮಾರ್ಕ್ಸ್ ಹೋಗಿದೆ ಅವಳದು. ಅದು ಒಂದ್ ಸ್ವಲ್ಪ ನಮ್ಗೆ ಬೇಜಾರಾಯ್ತು ಪರ್ಸೆಂಟೇಜ್ ನೋಡಿದ ಕೂಡ್ಲೆ. ಆಮೇಲೆ ಇಡೀ ನಿರ್ಮಲಾ ಸ್ಕೂಲಿಗೆ ಇವಳು ಟಾಪ್ ಬಂದಿದ್ದಾಳೆ ಅಂತ ಹೇಳುವಾಗ ಸ್ವಲ್ಪ ಇನ್ನೂ ಜಾಸ್ತಿ ಸ್ವಲ್ಪ ಖುಷಿ ಆಯ್ತು. ಆಮೇಲೆ ಇಡೀ ಸಾಗರ ತಾಲೂಕಿಗೆ ಇವಳು ಫಸ್ಟ್ ಅಂತ ನೋಡಿದ ಕೂಡಲೇ ಆ ಕಡಿಮೆ ಬಂದಿದ್ದ ಮಾರ್ಕ್ಸ್ ಎಲ್ಲ ಮರ್ತು ತುಂಬಾ ಖುಷಿ ಪಟ್ವಿ. ಅವರ ಶಿಕ್ಷಕ ವೃಂದಕ್ಕೆ ನೀವೇನಂತೀರಾ? ಶಿಕ್ಷಕರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರಿಗೆ. ಇಂಗ್ಲಿಷ್ ಸರ್ ಆಗ್ಲಿ, ಮ್ಯಾಥ್ಸ್ ಸಿಸ್ಟರ್ ಆಗ್ಲಿ, HM ಆಗ್ಲಿ, ಎಲ್ಲ ಹಿಂದೆ ಶಾಲೆಟ್ ಇದ್ರು HM ಆಗಿ. ಅವರು ಹೋಗುವಾಗ ಒಂದು ಮಾತು ಹೇಳಿ ಹೋಗಿದ್ರು, ಶರೀನ್ ನೀನು ಕ್ಲಾಸಿಗೆ ಟಾಪ್ ಬರ್ಬೇಕು, ನ್ಯೂಸ್ ಪೇಪರ್ ಅಲ್ಲಿ ನಿನ್ನ ಹೆಸರು ಬರ್ಬೇಕು ಅಂತ. ಅದನ್ನ ಅವಳು ಮಾಡಿ ತೋರಿಸಿದ್ದಾಳೆ. ಸೊ ಎಲ್ಲ ಟೀಚರ್ಸಿಗೂ ನಾನು ತುಂಬಾ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಅವಳು ಹಿಂದೆ ಬಿದ್ದು ಶರೀನ್ ನೀನ್ ಟಾಪ್ ಅಲ್ಲಿ ಇದೀಯಾ, ನೀನ್ ಚೆನ್ನಾಗಿ ಮಾಡ್ತೀಯಾ, ಮಾಡ್ಬೇಕು ಅಂತ ತುಂಬಾ ಎನ್ಕರೇಜ್ ಮಾಡ್ತಿದ್ರು. ಇವನ್ ನಮಗೂ ಫೋನ್ ಮಾಡ್ತಿದ್ರು ಅವರ ಎಜುಕೇಶನ್ ಬಗ್ಗೆ. ಸೊ ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೇನೆ. ಸರಿ, ಲಾಸ್ಟ್ ನಿಮ್ಮ ಶಿಕ್ಷಕರಿಗೆ ಏನಂತೀರಿ? ಎಲ್ಲ ಟೀಚರ್ಸಿಗೂ ಥ್ಯಾಂಕ್ ಯು. ಈಗ ನನ್ನ ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು, ಬಟ್ ನಾನು ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿ ನನ್ನ ರ್ಯಾಂಕ್ ನ ಇನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಹಾಗೆ ನನಗಿಷ್ಟು 3 ವರ್ಷನೂ ಸಪೋರ್ಟ್ ಮಾಡಿ ನನಗೆ ಎಲ್ಲ ರೀತಿಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಎಲ್ಲ ಟೀಚರ್ಸ್ಗೂ HMಗೂ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಶರೀನ್ ಅವರ ಭವಿಷ್ಯ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಆಗ್ಲಿ ಅಂತ ಆಶಿಸ್ತಾ ಲೈವ್ ಸಾಗರ್ ಜೊತೆಗೆ ಇಷ್ಟ ತನಕ ಮಾತಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೀವು ಮೀಡಿಯಾದವರು ಬಂದಿದ್ದೀರಾ, ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ದು ಯಾವ್ದು ಚಾನಲ್? ಲೈವ್ ಸಾಗರ್ K15. ನಿಮ್ಗೂ ಬಹಳ ಧನ್ಯವಾದಗಳು. ಈ ಹೊತ್ತಿನಲ್ಲಿ ಬಂದ್ಬಿಟ್ಟು ನಮಗೋಸ್ಕರ ಒಂದು ಸಮಯವನ್ನು ತಗೊಂಡ್ಬಿಟ್ಟು ನೀವು ಈ ಇಂಟರ್ವ್ಯೂ ಅನ್ನು ತಗೊಂಡಿದ್ದೀರಾ, ಬಹಳ ಖುಷಿ ಆಗ್ತಾ ಇದೆ. ಮುಂದೆ ನಿಮ್ಮ ಒಂದು ಲೈವ್ ಸಾಗರ್ ಇದೇ ರೀತಿ ನಡೀಲಿ, ಚೆನ್ನಾಗಿ ನಡೀಲಿ ಅಂದ್ಕೊಂಡ್ಬಿಟ್ಟು ನಾನು ದೇವರಲ್ಲಿ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು.